ಹತ್ತಿ ಗಿಡ ಅಂತ ಇರ್ತಾವಲ್ಲ, ಹತ್ತಿ ಗಿಡ ಗೊತ್ತದ? ವನಸ್ಪತಿ ಅದೊಂದು. ಹತ್ತಿ ಗಿಡ ಅಂದ್ರೆ ವನಸ್ಪತಿ. ವನಸ್ಪತಿ ಅಂದ್ರೆ ಏನಪ್ಪಾ? ವನಸ್ಪತಿ ಅಂದ್ರೆ ಹೂ ಆಗ್ಲಾರ್ದ ನೇರವಾಗಿ ಕಾಯಿ ಆಗುವಂತ ಗಿಡಗಳಿಗೆ ವನಸ್ಪತಿ ಅಂತ ಕರೀತಾರೆ. ಮತ್ ನೀವು ಎಲ್ಲವಕ್ಕೂ ವನಸ್ಪತಿ ಅನ್ಕೊಂತ ಹೋದಿರಿ, ಹಂಗಲ್ಲದು. ಹೂವಾಗಿ ಕಾಯಿ ಆಗುಕ ವೃಕ್ಷಗಳಂತಾರ. ಹೂ ಆಗ್ಲಾರ್ದ ನೇರವಾಗಿ ಕಾಯಿ ಆಗುವಂತ ಗಿಡಗಳೇನದೋ ಅವುಗಳಿಗೆ ವನಸ್ಪತಿ ಅಂತ ಕರೀತಾರೆ. ಈ ವನಸ್ಪತಿಯುಕ್ತ ಗಿಡಗಳಿಗೆ, ವನಸ್ಪತಿ ಅಂತ ಕರೆಸ್ಕೊಳ್ಳುವಂತ ಗಿಡಗಳು ಏನದಾವಲ್ಲ, ಅದ್ರ ಹಣ್ಣುಗಳನ್ನು ತಿನ್ನಾಕ ರಾತ್ರಿ ಹಕ್ಕಿಗಳು ಬರ್ತಾವ ಗಿಡದ ಮ್ಯಾಗ. ಆ ಗಿಡದ ಮ್ಯಾಗ ರಾತ್ರಿ ತಿಂದು ಹಾಕಿದಂತ ಹಿಕ್ಕಿರ್ತೈತಲ್ಲ, ಆ ಹಿಕ್ಕಿ ಒಂದು ತೊಲಿ ತಗೊಂಡು ನೀರೊಳಗೆ ಕಲಿಸಿ ಸ್ವಲ್ಪ ಫರ್ಮೆಂಟೇಶನ್ ಮಾಡಿ ಆ ನೀರನ್ನ ಒಂದು ತೊಲಿ ಅದನ್ನ ನೀರೊಳಗೆ ಕಲಿಸಿ ಫರ್ಮೆಂಟೇಶನ್ ಮಾಡಿ ಒಂದು ಬ್ಯಾರಲ್ ನೀರ್ನಾಗ ಹಾಕಿ ಭೂಮಿಗೆ ಸ್ಪ್ರೇಯರ್ ಮಾಡ್ರಿ, ಬೇಡ ಹೋಗೋ ನೀರ್ಗಾರ ಬಿಡ್ರಿ. 10 ಟ್ರಾಲಿ ಗೊಬ್ಬರ ಹಾಕಿದ್ರೆ ಎಷ್ಟು ಜೀವಾಣುಗಳ ಭೂಮಿಗೆ ಸಿಗ್ತೈತಲ್ಲ, ಅದಕ್ಕಿಂತ ಹೆಚ್ಚು ಈ ಒಂದು ತೊಲೆಯಾಗ ಸಿಗ್ತೈತೆ. ಶಕ್ಯ ಐತನ್ ನಿಮ್ಗ? ಎಲ್ಲರೂ ಸಿಗ್ತೈತನ್ರಿ ತಯಾರು? ಬೇಕಾದಟ್ಟು ಹೋಗ್ಲಿ, ಅವನ ಅಪ್ಪನ ತರ್ತೀವಿ ನಾವು, ಬಿಡುದಿಲ್ಲ ಅದನ್ನ. ಎಲ್ಲರೂ ತರೋರಾಗ್ಯಾರ, ಮಾಡೋರಲ್ಲ. ನಾವು ಹುಡ್ಕೊಂತ ಹೋಗ್ತೀನಿ, ಮುಂಜಾನೆದ್ದು ಹುಡ್ಕೊಂತ ಹೋಗಿ ತೊಗೊಂಡು ಬರ್ತೀನಿ ಅವ್ನು ಹುಡ್ಕ್ಯಾಡಿ. ನಾವು ಪ್ರಯೋಗ ಮಾಡ್ತಾ ಇಲ್ಲ. ಸುಮಾರು ಪ್ರಾಣಿಗಳ ಗೊಬ್ಬರ ಏನೈತಲ್ಲ, ಬೇರೆ ಬೇರೆ ಪ್ರಾಣಿಗಳ ಗೊಬ್ಬರದಾಗ ಬೇರೆ ಬೇರೆ ಗುಣಧರ್ಮಗಳದಾವ. ಕತ್ತಿ ಗೊಬ್ಬರದಾಗ ಒಂದು ಗುಣಧರ್ಮ ಬೇರೆ ಐತಿ, ಕುದುರೆ ಗೊಬ್ಬರದಾಗ ಒಂದು ಗುಣಧರ್ಮ ಬೇರೆ ಐತಿ, ಒಂಟಿ ಸಗಣ್ಯಾಗ ಒಂದು ಗುಣಧರ್ಮ ಬೇರೆ ಐತಿ, ಎಮ್ಮಿದ್ರಾಗ ಬೇರೆ ಐತಿ, ಆಕಳದ್ರಾಗ ಬೇರೆ ಐತಿ, ಇಲಿ ಹಿಕ್ಕ್ಯಾಗ ಒಂದು ಬೇರೆ ಐತಿ, ಹಲ್ಲಿ ಹಿಕ್ಕ್ಯಾಗ ಒಂದು ಬೇರೆ ಐತಿ. ಏನ್ ಹೇಳುದು ನಿಮ್ಗ? ಪಾರಿವಾಳದ ಹಿಕ್ಕಿಯೊಳಗ ಗಂಧಕ ಸಿಗ್ತೈತಿ ಅಂತ ನಿಮ್ಗೆ ಯಾರಿಗಾರು ಗೊತ್ತೈತಂದ? ಇಲ್ಲ. ನಿಮ್ಗೇನಾದ್ರೂ ಗಂಧಕ ಬೇಕಾಗಿತ್ತು, ಗಂಧಕಯುಕ್ತವಾದಂಥ ಗೊಬ್ಬರ ಬೇಕಾಗಿತ್ತು ಅಂತಂದ್ರೆ ಪಾರಿವಾಳದ ಹಿಕ್ಕಿಗೆ ಒಳೆ ಮಾಡ್ಬೇಕು. ಮಾಡಿ ಅದನ್ನು ಫರ್ಮೆಂಟೇಶನ್ ಮಾಡಿ ಅದನ್ನು ನಮ್ಮ ಬೆಳೆಗಳಿಗೆ ಕೊಟ್ಟಿವಿ ಅಂತಂದ್ರೆ ನೀವು ಹೊಲಕ್ಕೇನೀಗ ಗಂಧಕ, ರಂಜಕ, ಪೊಟ್ಯಾಷಿಯಂ ಏನೇನು ಹೇಳ್ತಿರಲ್ಲ, ಅದ್ರಾಗ ಐತದ. ಗಂಧಕ, ಸಾರಜನಕ, ಪೊಟ್ಯಾಷಿಯಂ ಅಂತ ಹೇಳ್ತಿರಲ್ಲ, ಪಾರಿವಾಳ ದಿಕ್ಕಾಗಿರ್ತದೆ. ನಾವು ಪಾರಿವಾಳ ದಿಕ್ಕಿನ ಯಾವ, ಯಾಕಂದ್ರೆ ಹೊಲದಾಗ ಯಾವ ಪಕ್ಷಿಗಳು ಬರ್ಲಾರ್ದಂಗೆ ಪಕ್ಕಾ ವ್ಯವಸ್ಥೆ ಮಾಡ್ಕೊಂಡು ಕುಂತು ಬಿಟ್ಟಿವಿ. ನಮ್ಮನ್ನು ಬಿಟ್ರೆ ಯಾವ ಕಾಗಿ ಸಹಿತ ಬಂದಿರಬಾರ್ದು ಹೊಲದಾಗ. ಎಷ್ಟು ಬಂದೋಬಸ್ತ್ ಮಾಡ್ಕೊಂಡಿವಿ ಅಂತಂದ್ರೆ ನಾನು ನಮ್ಮ ಬೆಳೆ ಬಿಟ್ರು ಕಾಗಿ ಸಹಿತ ಬಂದಿರಬಾರ್ದು ಹೊಲದಾಗ. ಮುಗಿಸೇ ಬಿಟ್ಟಿವಿ ಎಲ್ಲವನ್ನು, ಏನೇನು ಹಾಕಿ. ಯಾಕಂತಂದ್ರೆ ನಮ್ಮ ದೇಶದ ಶಾಸ್ತ್ರ, ಈ ಕೃಷಿ ಶಾಸ್ತ್ರ ಐತಲ್ಲ, ಎಲ್ಲವುಗಳನ್ನು ಕೊಲ್ಲೋದಕ್ಕಾಗಿ ಉಪಾಯ ಹೇಳೈತೆ ಹೊರತು ಯಾವುಗಳನ್ನು ರಕ್ಷಿಸುವ ಉಪಾಯವನ್ನು ಹೇಳೋದಿಲ್ಲ. ಇದನ್ನು ಬಂದ್ರೆ ಹೆಂಗೆ ಕೊಲ್ಲೋದು, ಅದನ್ನು ಬಂದ್ರೆ ಹೆಂಗೆ ಕೊಲ್ಲೋದು, ಇವುಗಳ ನಿಯಂತ್ರಣ ಹೆಂಗೆ ಮಾಡೋದು ಅಂತ ಕೇಳಿ. ನಮ್ಮ ನಿಸರ್ಗ ಏನ್ ಮಾಡಿತ್ತು? ಜೀವೋ ಜೀವಸ್ಯ ಜೀವನಂ. 80% ಶಾಕಾಹಾರಿ ಕೀಡುಗಳಿದ್ದು ಅಂತಂದ್ರೆ ಅವನ್ನ ನಷ್ಟ ಮಾಡಕ್ಕೆ 20% ಮಾಂಸಾಹಾರಿ ಕೀಡುಗಳನ್ನ ದೇವರ ನಿರ್ಮಾಣ ಮಾಡ್ತಾನೆ. ಬಿಳಿ ಏನಂತ ಬಂದು ಕಬ್ಬಿಗೆ ನಾವು ತಡ್ಕೊಳಕ್ಕಾಗ್ಲಿಲ್ಲ. ತಡ್ಕೊಂಡಿವಿ ಅಂತಂದ್ರೆ ಮುಂದೊಂದು 15 ದಿನದಾಗ ಅವನ್ ತಿನ್ನಾಕ ಮಾಂಸಾಹಾರಿ ಕೀಡುಗಳು ತಯಾರಾಗ. ಈ ನಿಸರ್ಗದೊಳಗೆ ದೇವರ ವ್ಯವಸ್ಥೆ ಇಟ್ಟಾನ, ಅವನ್ನೂ ಸಹಿತ ನಾವು ತೀರಿಸಿಬಿಟ್ಟಿವಿ. ಅದಕ್ಕೆ ಹಿಂಗಾಗ್ಲಕತ್ತೆ. ಅದಕ್ಕೆ ತಾವು ಒಕ್ಕಲಿಗರಾದವರು ನನ್ನ ವಿನಂತಿ ಏನು ಅಂತಂದ್ರೆ, ಇಷ್ಟು ದಿವಸ ಏನಾಯ್ತು ಆಗಿ ಹೋಯ್ತು, ರಸಗೊಬ್ಬರಗಳನ್ನು ದಯವಿಟ್ಟು ಕಡಿಮೆ ಮಾಡಿರಿ. ಈ ರಸಗೊಬ್ಬರಗಳಿಂದ ನಮ್ಮನ್ನು ಉಳಿಸೋದಿಲ್ಲ, ಇವುಗಳಿಂದ ನಾವು ಉಳಿದಿಲ್ಲ. ಯಾಕಂದ್ರೆ ನಮ್ಮ ಭೂಮಿನೇ ಉಳಿಯಂಗಿಲ್ಲ ಅಂದಾಗ ನಾವ್ಯಾಂಗ ಉಳಿತೀವಿ? ಯಾವ ಭೂಮಿಗೆ ಭೂತಾಯಿ ಅಂತ ಕರಿತೀವಿ, ಹೌದಾ? ಅವು ಅಂತಕ್ಕೆ ಕರಿ ಅವ್ವ ಅಂತಕ್ಕೆ ಕರಿತೀವಿ ನಾವು. ಯಾಕ? ಎರಿ ಭೂಮಿಗೆ ಕರೆಯವ್ವ ಅಂತೀವಿ. ಕರೆಯವ್ವ ಕರೆಯಪ್ಪ ಅಂತೀವಿಲ್ಲ. ಕರೆಯವ್ವ ಕರೆಯಪ್ಪ ಅಂದ್ರೆ ಮನುಷ್ಯರಿಗೆ ಯಾರು ಅಂದ್ರೆ ಸಿಟ್ಟು ಬರ್ತೈತೆ ಅವ್ರಿಗೆ. ನನಗೆ ಬಹಳ ಪ್ರೀತಿ ಕರೆಯವ್ವ ಕರೆಯಪ್ಪ ಅಂದ್ರೆ. ಎಲ್ಲರಿಗೂ ಕೇಳ್ರಿ ನೀವು, ನಿಮಗೆ ಕೆಂಪನವ್ರು ಭಾಳ ಹಿಡಿಸ್ತಾರೋ, ಕರ್ರನವ್ರು ಭಾಳ ಹಿಡಿಸ್ತಾರೋ? ಯಾರು ಬೇಕಾದವ್ರಿಗೆ ಕೇಳ್ರಿ. ನಾವು ಕೆಂಪನವ್ರು ಚಲೋ ಇರ್ತಾರೆ, ಬೇಕಾದವ್ರನ್ನ ಕೇಳ್ರಿ. ಕೆಂಪನವ್ರು ಚಲೋ ಇರ್ತಾರೆ. ನಾ ಅಂತೀನಿ ಕೆಂಪನವ್ರು ಚಲೋ ಇರ್ತಾರ, ನನಗೂ ಒಪ್ಪಿಗೆ ಐತಿ. ಆದ್ರೆ ಕರಿ ಮಂದ್ಯಾಗ ಏನು ಗುಣ ಐತಲ್ಲ, ಅದು ಕೆಂಪನ ಮಂದ್ಯಾಗ ಇಲ್ಲ. ಮತ್ತೆ ಯಾರೂ ಕೆಟ್ಟ ತಿಳ್ಕೊಬಾರ್ದ. ನಾ ಹೇಳೋದನ್ನ ಮುಂದಿನ ಕೇಳ್ರಿ. ನಮ್ಮ ದೇವರು ಕೃಷ್ಣಪ್ಪ, ಅವನ ಹೆಸರ ಕೃಷ್ಣಪ್ಪ. ಕೃಷ್ಣ ಅಂದ್ರೆ ಸಂಸ್ಕೃತದೊಳಗೆ ಕಪ್ಪ ಅಂತ ಅರ್ಥ, ಕರೆಪ್ಪ ಅಂತಾನೆ ಅವನ ಹೆಸರು. ರಾಮ ಕೆಂಪಿದ್ದಿದ್ದಿಲ್ಲ,
ಶ್ಯಾಮವರ್ಣದವನು ಅಂತ ಕರ್ಸ್ಕೊಂಡು ಬಂದ, ಅವನು ಕಪ್ಪ ಇದ್ದ. ಪಂಡ್ರಪುರದ ಪಾಂಡುರಂಗ ಕಪ್ಪನವ, ಈಶ್ವರ್ಲಿಂಗ ಕಪ್ಪಂದ. ಎಲ್ಲ ದೇವರ ಕಪ್ಪದವು ಅಂದಾಗ ಅದು ಚಲೋ ಅಂತಿರೋ ಕೆಟ್ಟ ಅಂತಿರೋ? ಚಲೋನ. ನಮ್ಮ ದೇಶವನ್ನು 200 ವರ್ಷದ ಆಳಿದವ್ರು ಯಾರಂತೀರಿ ನೀವು? ಇಲ್ರಿ, ಅವ್ರು ನಮ್ಮ ಮಿತ್ರರು ಶತ್ರುಗಳು. ಈ ದೇಶದ ಶೋಷಣೆಯನ್ನು ಮಾಡಿದವ್ರು ಯಾರು? ಕೆಂಪನವರು. ಈ ದೇಶವನ್ನು ಎಲ್ಲ ಮಾರಾಟ ಮಾಡಿ ಹೋದವ್ರು ಯಾರು? ಕೆಂಪನವರು. ಈ ದೇಶದ ಮಂದಿಗೆ ದಾರು ಕುಡಿಯಕ್ಕೆ ಕಲಿಸಿ ಹೋದವ್ರು ಯಾರು? ಅವ್ರು ಕೆಂಪನವರು. ಮನ್ಯಾಗ ಜಗಳ ಹಚ್ಚಿ ಹೋದವ್ರು ಯಾರು? ಕೆಂಪನವರು. ತಂದೆ ಮಕ್ಕಳಿಗೆ ಸಹಿತ ಜಗಳ ಹಚ್ಚಿದವ್ರು ಯಾರು? ಕೆಂಪನವರು. ಹಂಗಾದ್ರೆ ಈ ಕೆಂಪನವರು ಒಳ್ಳೆಯವರು ಕೆಟ್ಟವರು? ಅವು ಹೇಳಿರ್ಲಿ ಕೆಟ್ಟವ್ರತ್ತ. ನಾ ಕೆಂಪನವ್ರು ಕೆಟ್ಟವ್ರು ಅನ್ನಂಗಿಲ್ಲ, ಕರ್ರನವ್ರು ಕೆಟ್ಟ ಅನ್ಬೇಡ್ರಿ ಅಂತ ಹೇಳಕತ್ತೆ. ನಮ್ಮ ಕರೆಯವ್ವ ಕರೆಯಪ್ಪ ಏನದಾರಲ್ಲ, ನಮ್ಮ ಭೂಮಿದು ನಾವು ಬದುಕಿದ್ದ ಅದ್ರ ಮ್ಯಾಗ. ಕರೆಯವನ ನಮ್ಮನ್ನು ಬದುಕಿಸ್ದಕ್ಕೆ ಅವಳಿಗೆ ತಾಯಿ ಅಂತ ಕರ್ಕೊಂಡು ಬಂದೀವಿ. ಆದ್ರೆ ಆ ತಾಯಿಗೆ, ಯಾರಿಗೆ ತಾಯಿ ಅಂತ ಕರ್ಕೊಂಡು ಬಂದೀವಿ, ಆಕಿನ ಹೊಟ್ಟಿಗೆ ವಿಷ ಹಾಕೋದು ಸರಿ ಏನು? ಎಂದರ ವಿಚಾರ ಮಾಡಿವೆ? ನಮ್ಮ ಶೋಷಣೆಗಾಗಿ ತಾಯಿಗೂ ವಿಷ ಹಾಕೋದು ಇದ್ಯಾವ ನ್ಯಾಯ? ನಮಗೆ ಅಮೃತ ಕೊಡ್ಬೇಕಾಕಿ, ತಾನು ವಿಷ ಉಡ್ಬೇಕು, ನಮಗೆ ಮತ್ತೆ ಅಮೃತನ ಕೊಡ್ಬೇಕು. 1 ಕಿಲೋ ಅನ್ನ ಏನು ಊಟ ಮಾಡ್ತೀವಲ್ಲ ಬೇರೆ ಬೇರೆ ಪ್ರಕಾರದ, ಅದ್ರೊಳಗೆ 27 ಮಿಲಿಗ್ರಾಮ್ ವಿಷದ ಕಣಗಳು ಪ್ರತಿ ದಿವಸ ನಮ್ಮ ಶರೀರದೊಳಗೆ ಹೋಗಾಕತ್ಯಾವ. ಅದ್ರ ಪರಿಣಾಮ ಏನಾಗೈತಿ ಅಂತಂದ್ರೆ, ಇವತ್ತು ಎಷ್ಟೇ ನಮಗೆ ಆಂಟಿಬಯೋಟಿಕ್ಸ್ ಕೊಟ್ಟರು ಸಹಿತ ಯಾವ ಜ್ವರಗಳು ಕಂಟ್ರೋಲ್ದಾಗ ಬರ್ತಾ ಇಲ್ಲ. ಇಷ್ಟು ವಿಷ ನಮ್ಮ ಶರೀರ ಸೇರೈತಿ. ಅದಕ್ಕೆ ನಮ್ಮ ಶರೀರಗಳು ಬಲದಂಡ ಆಗ್ಬೇಕು, ಗಟ್ಟಿಮುಟ್ಟಾಗಬೇಕಾಗಿದ್ರೆ ನಮ್ಗೆ ಇವತ್ತು ವಿಷಮುಕ್ತ ಅನ್ನ ಬೇಕಾಗೈತಿ. ವಿಷಮುಕ್ತ ಅನ್ನ ಬೇಕಾಗಿತ್ತು ಅಂದ್ರೆ ವಿಷಮುಕ್ತ ಭೂಮಿ ಬೇಕು, ವಿಷಮುಕ್ತ ನೀರು ಬೇಕು. ನೀರ ಅನ್ನ ಎರಡೂ ವಿಷಮುಕ್ತ ಬೇಕು, ಭೂಮಿ ನೀರು ವಿಷಮುಕ್ತ ಬೇಕು. ಭೂಮಿ ನೀರು ವಿಷಮುಕ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಆ ಭೂಮಿಗೆ, ನಾ ಇಷ್ಟೊತ್ತನ್ನು ಹೇಳಿದ್ನಲ್ಲ 4-5 ಪ್ರಕಾರ, ಅದಕ್ಕೆ ಮನ್ಯಾಗ ಒಂದು ಆಕಳ ಬೇಕು. 1 ಗ್ರಾಮ್ ಸಗಣಿಯೊಳಗ 400 ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಸಾಮರ್ಥ್ಯ, ಕಲ್ಚರ್. ಹೆಂಗ 1 ಚಮಚ ಮೊಸರಿನ್ಯಾಗ 100 ಗಟ್ಲೆ ಹಾಲು ಹೆಪ್ಪ ಹಾಕೋ ಸಾಮರ್ಥ್ಯ ಐತಲ್ಲ, ಹಂಗ ಈ ಭೂಮಿಯ ಮೇಲೆ ಬಿದ್ದಂತ ಯಾವುದೇ ಕಸ ಇರಲಿ, ಆ ಕಸವನ್ನ ರಸವನ್ನಾಗಿಸುವಂತ ಸಾಮರ್ಥ್ಯ ಆಕಳ ಸಗಣ್ಯಾಗ ಐತಿ. ಭಾಳ ಮಂದಿ ನನಗೆ ಕೇಳ್ತಾರೆ, ಅದ್ರ ಎಮ್ಮಿದ ಯಾಕೆ ನಡೆಯಂಗಿಲ್ಲ, ಜರ್ಸಿದ ಯಾಕೆ ನಡೆಯಂಗಿಲ್ಲ? ಜರ್ಸಿ ಆಕಳ ಸಗಣಿ ಟೆಸ್ಟ್ ಮಾಡ್ಯಾರ ಲ್ಯಾಬ್ರೇಟರಿ ಒಳಗ. 30 ರಿಂದ 40 ಕೋಟಿ ಜೀವಾಣುಗಳು 1 ಗ್ರಾಮ್ನಲ್ಲಿ ನಿರ್ಮಾಣ ಮಾಡೋ ಸಾಮರ್ಥ್ಯ. ಆಕಳದ್ರೊಳಗ 300 ರಿಂದ 400 ಕೋಟಿ. ಮತ್ತು ಆಕಳಿಗೆ ಏನು ತಿನ್ನಿಸ್ತೀವಿ, ಏನು ಉಣಿಸ್ತೀವಿ, ಯಾವ ರೀತಿ ನಾವು ಅದನ್ನು ಸಂಭಾಳಿಸ್ತೀವಿ ಅದ್ರ ಮ್ಯಾಗ ಅವಲಂಬಿಸ್ಕೊಂಡೈತಿ. ಮತ್ತು ಎಮ್ಮಿದ್ರಾಗ ಅದಕ್ಕಿಂತ ಕಡಿಮೆ ಐತಿ. ಏನ್ರಿ ಬರೇ ಆಕಳ ಹಾಲ, ಆಕಳ ಮಜ್ಜಿಗೆ ಮೊಸರನ್ನ ಹೇಳ್ತೀರಿ, ಎಮ್ಮಿದ್ ಹಾಕೊಂಡ್ಬಾರ್ದು? ನಾ ಎಮ್ಮಿದಕ್ಕೆ ಯಾವಾಗೂ ವಿರೋಧ ಮಾಡಿಲ್ಲ. ಆದ್ರೆ ಇಷ್ಟೇ, ಎಮ್ಮೆ ಹೆಂಗೈತಲ್ಲ, ಹೆಂಗೈತಿ ಎಮ್ಮೆ? ರೋಡ್ನ್ಯಾಗ ಹೊಂಟಂತಂದ್ರೆ ಬೇಕಾದ ಗಾಡಿ ಬರಲಿ, ಒಟ್ಟ ಸರಿಯಂಗಿಲ್ಲ. ನೀವು ಹಾರ್ನ್ ಬಾರಿಸ್ರಿ, ಗಾಡಿಗೆ ತಿಕ್ಕಿ ಬಿಡ್ತದ. ಅದಕ್ಕೊಂದು ಸ್ವಲ್ಪ ಬುದ್ಧಿ ಕಡಿಮೆ, ಮಂದ ಬುದ್ಧಿ ಪ್ರಾಣಿ. ಬಹಳ ದಿವಸ ಎಮ್ಮೆ ಹಾಲು ಕುಡಿದ್ರಂತಂದ್ರೆ ಅವ್ರದ್ದು ಹಂಗಾಕತ್ತೆ. ಈ ಜೀನ್ಸು ಟ್ರಾನ್ಸ್ಫರ್ ಆಗ್ತಾವ. ನೀವಿದು ನಿಶ್ಚಿತವಾಗಿ ಇದು ವಿನೋದದ ವಿಷಯ ಅಲ್ಲ, ಜೀನ್ಸ್ ಟ್ರಾನ್ಸ್ಫರ್ ಆಗ್ತಾವ. ಹಾಲು ಜೀವಂತ. ಇದು ಹಾಲಿನೊಳಗ ಎಮ್ಮಿ ಜೀನ್ಸ್ ಅದಾವ. ಆ ಜೀನ್ಸು ಮನುಷ್ಯನ ಜೀನ್ಸ್ನೊಳಗೆ ಸೇರ್ತಾವ. ಸೇರಿದ್ರೆ ಬಹುವರ್ಷಗಳ ನಂತರ ಮನುಷ್ಯನ ಜೀನ್ಸ್ಗಳಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕೆ ಬಹಳ ದಿನ ಉಣ್ಣುದು ಚಲೋ, ಮಂದಾಗ್ತೀವಿ. ಮತ್ತು ನಾವು ಮಂದಾಗ್ತೀವಿ ಅಷ್ಟೇ ಅಲ್ಲ, ಮುಂದೆ ನಮಗೆ ಹುಟ್ಟು ಮಕ್ಕಳದಾವಲ್ಲ, ಅವು ನಮ್ಗಿಂತ ದಡ್ಡ ಹುಟ್ತಾವ, ಅವು ಮಂದಕ್ಕಾವ. ಆಕಳು ನೋಡ್ರಿ ಎಂಥ ಚತುರ ಪ್ರಾಣಿ. ಮತ್ತು ಜರ್ಸಿ ಅಲ್ಲ, ಮತ್ತು ಅವನ ಅಪ್ಪನ